ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿಸೆನ್ನೆಂದು ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು 7ನೇದು ಪದ. ಕ್ಷೇತ್ರಜ್ಞ ಕ್ಷೇತ್ರ ನಾಮಕ ಕ್ಷೇರ ಅಬ್ಧಿ ನಿಜಾಗಾರ ನಿರ್ಮಲ ಓಂಕಾರ ಮಾತೃ ಪ್ರತಿಪಾದ್ಯ ಸ್ವರೂಪ ವರ್ಜಿತ ಪಾಪ ಗುರುವೆ ನಿಪ ಸಾಂದೀಪ ಪುತ್ರನ ತಂದ ಪರಾಕ್ರಮಿ ಎಲ್ಲರ ಸ್ವಾಮಿ ಪರಮ ಪ್ರಿಯ ಜಾಮಿ ಭಕ್ತಗಲಿದು ವಿಶ್ವರೂಪವಾ ತೋರಿ ಚಾಪವ ಕೊಟ್ಟು ಕಳೆದ್ಯೋ ತಾಪವ. ಕ್ಷೇತ್ರಜ್ಞ ಅಂತ ಇದ್ದಾರೆ. ಕ್ಷೇತ್ರ ಅಂದರೆ ಗುರಿ ಲಕ್ಷಿತವಾದದ್ದು, ಜ್ಞ ಅಂದರೆ ತಿಳಿದವರು. ಕ್ಷೇತ್ರ ನಾಮಕ ಕ್ಷೇತ್ರವೆಂಬ ಶಬ್ದದಿಂದ ಪ್ರತಿಪಾದ್ಯನಾದವನು. ಕ್ಷೀರಾಬ್ಧಿ ನಿಜಾಗಾರ ಹಾಲಿನ ಸಮುದ್ರವನ್ನೇ ಮನೆಯಾಗಿ ಉಳ್ಳವನು. ನಿರ್ಮಲ ದೋಷ ದೂರನಾದವನು. ಓಂಕಾರ ಮಾತೃ ಪ್ರಣವ ಪ್ರತಿಪಾದ್ಯ ಪ್ರಣವದಿಂದ ಪ್ರತಿಪಾದ್ಯನಾದವನು. ಪ್ರಣವ ಮಂತ್ರವು ಮುಖ್ಯವಾಗಿ ಯಾರಿಗೆ ಅನ್ವಯಿಸ್ತದೆಯೋ ಅಂಥವನು. ವರ್ಜಿತ ಪಾಪ ಪಾಪದ ಸೋಂಕೇ ಇಲ್ಲದವನು. ಸಾಂದೀಪ ಗುರುವಿನ ಪುತ್ರನನ್ನು ತಂದವನು. ಪರಾಕ್ರಮಿ ಎಲ್ಲರ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ. ಪರಮಪ್ರಿಯ ಜಾಮಿ ಬ್ರಹ್ಮನಿಂದ ಅತ್ಯಂತ ಭಕ್ತಿಯಿಂದ ಸ್ತುತ್ಯನಾದವನು. ಬ್ರಹ್ಮದೇವರಿಗೆ ಬೇಕಾದವನು. ಭಕ್ತಿಗೆ ಅರ್ಜುನನಿಗೆ ಒಲಿದು ವಿಶ್ವರೂಪವ ತೋರಿದು ಚಾಪವ ಕೊಟ್ಟು ಧನುಸ್ಸನ್ನು ಹಿಡಿಯುವಂತೆ ಮಾಡಿ ಗೀತೋಪದೇಶದಿಂದ ಯುದ್ಧೋನ್ಮುಖನಾಗಿ ಮಾಡಿದ್ಯಪ್ಪ. ಕಳೆದ್ಯೋ ತಾಪವ ಮೋಹವನ್ನು ಪರಿಹಾರ ಮಾಡಿದಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದಾಸರು ಗಿರಿತಾಪ್ರಸ್ಥಾನುಸಾರವಾಗಿ ಭಗವಂತನನ್ನು ಸ್ತೋತ್ರಗೈದ್ದಾರೆ. ಪರಮಾತ್ಮ ಎಂಥವನು ಅಂದರೆ ಕ್ಷೇತ್ರಜ್ಞನಾಗಿದ್ದಾನೆ. ಕ್ಷೇತ್ರಜ್ಞ ಅಂತಂದರೆ ಬ್ರಹ್ಮಾಂಡವನ್ನು ಯಾರು ತಿಳಿದಿದ್ದಾರೋ ಅವರನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ಪರಮಾತ್ಮ ಒಬ್ಬನೇ ಬ್ರಹ್ಮಾಂಡವನ್ನು ತಿಳಿದಿದ್ದಾನೆ, ಆದ್ದರಿಂದ ಪರಮಾತ್ಮ ಒಬ್ಬನೇ ಕ್ಷೇತ್ರಜ್ಞನು. ಈ ರೀತಿಯಾಗಿ ಪರಮಾತ್ಮ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ, ನಾನೇ ಕ್ಷೇತ್ರಜ್ಞ ಅಂತ ಹೇಳಿ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ ಸಕಲ ಕ್ಷೇತ್ರಗಳು ಬಲ್ಲವನು. ಉಳಿದವರು ಯಾರೂ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಕ್ಷೇತ್ರಜ್ಞನಾಗಿದ್ದಾನೆ. ಜಗನ್ನಾಥದಾಸರು ಒಂದು ಕಡೆ ಕ್ಷೇತ್ರಜ್ಞ ಕ್ಷೇತ್ರ ನಾಮಕ ಅಂತ ಹೇಳಿದ್ದಾರೆ. ಕ್ಷೀರ ಅಬ್ಧಿಸಾಗರ ಪರಮಾತ್ಮನು ಕ್ಷೀರ ಸಮುದ್ರವನ್ನೇ ಮನೆಯಾಗಿ ಇರುವನು, ಮನೆಯನ್ನಾಗುಳ್ಳವನು. ಈ ರೀತಿಯಾಗಿ ಪರಮಾತ್ಮ ಕ್ಷೀರ ಸಮುದ್ರದಲ್ಲಿದ್ದಾನೆ. ನಿರ್ಮಲ ಓಂಕಾರ ಮಾತೃ ಪ್ರತಿಪಾದ್ಯ ಸಮಸ್ತ ವರ್ಣಗಳು ಓಂಕಾರದಿಂದ ಪ್ರಣವ ಮಂತ್ರ ಉತ್ಪತ್ತಿಯಾಗುತ್ತೆ. ಓಂಕಾರಕ್ಕೆ ಪ್ರಣವ ಮಂತ್ರ ಅಂತ ಕರೀತಾರೆ.
ಹೀಗೆ ಪರಮಾತ್ಮ ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಪ್ರಣವ ಪ್ರತಿಪಾದ್ಯನಾಗಿದ್ದಾನೆಯೋ ಆತನೇ ಸರ್ವೋತ್ತಮನಾಗಿದ್ದಾನೆ. ಪ್ರಣವದಲ್ಲಿ ವರ್ಣಿತವಾದ ಗುಣಗಳು ಯಾರಲ್ಲಿ ಇವೆಯೋ ಅವನೇ ಸರ್ವೋತ್ತಮ, ಅವನೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ. ಮತ್ತು ಹೇಳ್ತಾ ಇದ್ದಾರೆ, ವರ್ಜಿತ ಪಾಪ. ಪರಮಾತ್ಮನ ನಾಮಾಶ್ರಿತರಿಗೆ ಪಾಪ ಇಲ್ಲ ಅಂದ ಮೇಲೆ ಇನ್ನು ಪರಮಾತ್ಮ ವರ್ಜಿತ ಪಾಪ ಅನ್ನೋ ಸ್ಮರಿಸೋದರಲ್ಲಿ ಏನು ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ನಾಮ್ನೋಕ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತೃಂ ನ ಶಕ್ನೋತಿ ಪಾತಕಿ ಜನಃ. ಪರಮಾತ್ಮನ ಒಂದು ನಾಮಕ್ಕೆ ನಾಶವಾಗುವಷ್ಟು ಪಾಪಗಳನ್ನು ಎಂಥ ಪಾಪಿಗಳಾದರೂ ಮಾಡಲು ಶಕ್ಯವಿಲ್ಲ ಎಂದ ಮೇಲೆ ಇನ್ನು ಪರಮಾತ್ಮನಿಗೆ ಪಾಪ ಎಲ್ಲಿದೆ? ಅವನ ಹೆಸರು ತೆಗೆದುಕೊಂಡ ಮಾತ್ರಕ್ಕೆ ಪಾಪದಿಂದ ಮುಕ್ತರಾಗ್ತಾರೆ. ಹರಿಕಥಾಂಸಾರ ದಾಶರಥಿ ಕೃಷ್ಣಾದಿರೂಪಕ ಕೇಶ ಖಂಡನ ಪೇಳ್ವ ಮಕ್ಕಳಿಗೋಸ್ಕರ ಶಿವಾರ್ಚನೆ ಮಾಡಿದನೆಂಬುವ ದೈತ್ಯ ಪಾಪ ಪರಿಹಾರ್ಥ ರಾಮನು ಉಮಾಪತಿಯ ನಿರ್ಮಿಸಿದ ಭಗವದ್ ರೂಪಕ್ಕೆ ಭೇದ ಚಿಂತನೆ ಮಾಳ್ಪಮಾನವನು ಅಂತ ಹೇಳ್ತಾರೆ. ವಿಜಯದಾಸರು ಹೇಳಿದ್ದಾರೆ ಒಂದು ಸುಳಾದಿಯಲ್ಲಿ, ಸೇಸು ಬ್ರಹ್ಮಾಂಡ ನಾಶಗೈಸುವಗೆ ದೋಷಕಾರಿಗಳನ್ನು ನಾಶಗೈದುದರಿಂದ ಈಶನ ಭಜನೆಯ ಲೇಸಾಗಿ ಮಾಡಿ ನೀ ನಾದಾನೆಂದು ಹೇಸಿ ನಿತ್ಯ ನರಕವಾಸಿಗಳು ನುಡಿದು ಕ್ಲೇಶ ಪಡುವರು ಏಸೇಸು ಜನವಾದಿ. ದೋಷವೆತ್ತಣದು ಅಶೇಷ ದೋಷ ನಾಶ ದೇಶದೊಳಗೆ ನಿನ್ನ ದಾಸನಾದವೇ ಲೇಷ ದೋಷಗಳಿಲ್ಲ ದೋಷ ನಿನಗುಂಟೆ ದಾಶರಥಿ ರಾಮ ವಿಜಯ ವಿಠ್ಠಲ ಅಂತ ಹೇಳ್ತಾರೆ. ನೋಡ್ರಿ, ಪ್ರಕಾಶನಿಗೆ ಎಣೆ ಸೊಲ್ಲುಗಾಣೆ. ಪರಮಾತ್ಮನ ಹೆಸರು ತೊಗೊಂಡ್ರೆ ಪಾಪಗಳು ಹೋಗುತ್ತವೆ ಅಂತಂದರೆ ಇನ್ನು ಪರಮಾತ್ಮನಿಗಿರುತ್ತೇನೋ? ಸರ್ವಥಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗುರುವೆನೆಪ ಸಾಂದೀಪ ಪುತ್ರನ ತಂದ ಪರಾಕ್ರಮೆ. ಬಾಲ್ಯದಲ್ಲಿ ಲೋಕಶಿಕ್ಷಣಾರ್ಥವಾಗಿ ಸಾಂದೀಪ ಗುರುಗಳ ಹತ್ರ ಹೋಗಿ ಆ ಗುರುಕುಲದಲ್ಲಿ ಸೇರಿ ವಿದ್ಯಾಭ್ಯಾಸ ಮಾಡ್ತಾನೆ. ಅವನ ಜೊತೆಗೆ ಸುಧಾಮನು ಇದ್ದಾನೆ. ಸಹಪಾಠಿಗಳ ಜೊತೆಗೆ ಹೇಗಿರಬೇಕು ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಪರಮಾತ್ಮ ಸುಧಾಮನ ಸಖನಾಗಿದ್ದಾನೆ ಅಂತ ಹೇಳ್ತಾರೆ. ಒಂದು ದಿನ ಸಾಂದೀಪ ಮುನಿಗಳ ಪುತ್ರನು ಸಮುದ್ರ ಸ್ನಾನಕ್ಕೆ ಹೋಗಿದ್ದಾಗ ಪಾಂಚಜನ ಎಂಬ ಶಂಖ ರೂಪದ ದೈತ್ಯನು ಆ ಬಾಲಕನನ್ನು ಸಮುದ್ರದಾಗ ಸೆಳ್ಕೊಂಡು ಹೋಗ್ತಾನೆ. ಆ ವಾರ್ತೆಯನ್ನು ಕೇಳಿದ ಸಾಂದೀಪರು ಪುತ್ರ ಶೋಕದಿಂದ ಒದ್ದಾಡ್ತಾ ಇರ್ತಾರೆ. ಸಾಂದೀಪ ದಂಪತಿಗಳು ಪುತ್ರ ಶೋಕದಿಂದ ಒದ್ದಾಡ್ತಾ ಇರ್ತಾರೆ. ದುಃಖ ಯಾವಾಗಲೂ ಪಡ್ತಾ ಇರ್ತಾರೆ. ಎಲ್ಲ ವಿದ್ಯಾರ್ಥಿಗಳಂತೆ ಕೃಷ್ಣ ಸುಧಾಮರ ವಿದ್ಯಾಭ್ಯಾಸವು ಮುಗಿಯತ್ತೆ. ಅವರು ಬಂದು ಗುರುಗಳ ಹತ್ರ ಗುರುದಕ್ಷಿಣೆ ಬಗ್ಗೆ ಹೇಳಿದಾಗ ಕೃಷ್ಣ ಗುರುಗಳಿಗೆ ನಮಸ್ಕಾರ ಮಾಡಿ ಏನು ಕೊಡಲಿ ಗುರುದಕ್ಷಿಣೆ ಅಂತ ಕೇಳ್ತಾನೆ. ಆ ಗುರುಗಳು ಹೇಳ್ತಾರಪ್ಪ, ಕೃಷ್ಣ ನೀನು ಜಗನ್ನಾಥನಾಗಿರುವೆ, ನನ್ನಲ್ಲಿ ನಿನಗೆ ವಿದ್ಯಾಭ್ಯಾಸ ಏನು? ನಿನ್ನ ಲೀಲೆಗೆ ನಮೋ ನಮಃ. ನಿನ್ನ ನಾಟಕ ರಂಗದಲ್ಲಿ ನಾನು ಗುರು, ನೀನು ಶಿಷ್ಯ ಆಗಲಿ. ನನಗೆ ಗುರುಸ್ಥಾನವನ್ನು ನೀಡಲು ನೀನು ಶಿಷ್ಯನಾದೆ. ಇಂದ್ರನನ್ನು ಆಸನದಲ್ಲಿ ಕೂಡಿಸಲು ನೀನು ಉಪೇಂದ್ರನಾದೆ. ನಿನ್ನ ಕಾರುಣ್ಯಕ್ಕೆ ಉಪಮೇ ಇಲ್ಲಪ್ಪ. ಆಗಲಿ ಕೃಷ್ಣ, ನನಗೆ ಐಶ್ವರ್ಯ ದಕ್ಷಿಣೆ ಏನು ಬೇಕಾಗಿಲ್ಲ. ಆದರೆ ನನ್ನ ಮಗನು ಸಮುದ್ರ ಪಾಲಾಗಿದ್ದಾನೆ.
ಹೇಗಾದರೂ ಮಾಡಿ ನನ್ನ ಮಗನನ್ನು ಪುನಃ ನನಗೆ ತಂದು ಒಪ್ಪಿಸು ಅಂತ ಹೇಳ್ತಾರೆ. ಅದೇ ನನಗೆ ಗುರುದಕ್ಷಿಣೆ ಅಂತ. ಆಗ ಶ್ರೀಕೃಷ್ಣ ಸಮುದ್ರವನ್ನು ಸೇರಿ ಅಲ್ಲಿ ಪಾಂಚಜನ್ಯ ಯುದ್ಧ ಮಾಡಿ ಆ ದೈತ್ಯನನ್ನು ಸಂಹಾರ ಮಾಡಿ ಆಗ ಆ ದೈತ್ಯ ಹೇಳ್ತಾನೆ, ಸ್ವಾಮಿ ನನ್ನ ಸಂಹಾರ ನಂತರದಲ್ಲಿ ನನ್ನ ದೇಹವನ್ನು ನೀನು ಧರಿಸಿಕೊಂಡಿರಬೇಕು ಅಂತ ಬೇಡ್ಕೋತಾನೆ. ಶ್ರೀಕೃಷ್ಣ ಅವನನ್ನು ಸಂಹಾರ ಮಾಡಿ ಅವನ ದೇಹವೆನಿಸಿದ ಶಂಖವನ್ನು ಧರಿಸ್ತಾನೆ. ಅದೇ ಪಾಂಚಜನ್ಯ ಶಂಖ. ಆನಂತರ ಶ್ರೀಕೃಷ್ಣ ಸಾಂದೀಪ ಪುತ್ರನಿಂದ ಲೋಕಕ್ಕೆ ಹೋಗಿ ಅಲ್ಲಿ ಧರ್ಮರಾಜನಿಂದ ಪೂಜಿತನಾಗಿ ಸಾಂದೀಪ ಪುತ್ರನ ಸಹಿತವಾಗಿ ಬಂದು ಅವರ ಪುತ್ರನನ್ನು ಅವರಿಗೆ ಒಪ್ಪಿಸ್ತಾನೆ. ಸಾಂದೀಪ ದಂಪತಿಗಳಿಗೆ ಸಂತೋಷವಾಗತ್ತೆ. ಅವರು ತಮ್ಮ ಮನಮಂದಿರದಲ್ಲಿ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಅರ್ಚನೆ ಮಾಡ್ತಾರೆ. ನಂತರ ಶ್ರೀಕೃಷ್ಣ ಗುರುವಿನ ಆಜ್ಞೆಯನ್ನು ಪಡೆದುಕೊಂಡು ದ್ವಾರಕಾ ಪಟ್ಟಣಕ್ಕೆ ಬಂದು ಅಭಿಷಕ್ತನಾಗ್ತಾನೆ. ಹೇಳ್ತಾ ಇದ್ದಾರೆ, ಈ ಪರಮಾತ್ಮನ ಕಥೆಯನ್ನು, ಕಾರುಣ್ಯಮಯವಾದ ಈ ಕಥೆಯನ್ನು ಕೇಳಿದವರಿಗೆ, ಹೇಳಿದವರಿಗೆ ವಿದ್ಯಾ, ಯಶಸ್ಸು, ಐಶ್ವರ್ಯ, ಅಧಿಕಾರ ಪ್ರಾಪ್ತವಾಗಿ ಪುತ್ರ ಶೋಕವು ಸ್ವಪ್ನದಲ್ಲೂ ಉಂಟಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಸ್ವಾಮಿ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಜಗನ್ನಿಯಾಮಕ, ಮಹಾಲಕ್ಷ್ಮಿಗಿಂತಲೂ ಉತ್ತಮನಾಗಿದ್ದಾನೆ. ಮಹಾಲಕ್ಷ್ಮಿಗಿಂತಲೂ ಉತ್ತಮನಾಗಿದ್ದಾನೆ. ಬ್ರಹ್ಮದೇವರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ ಪರಮಾತ್ಮ. ಹೀಗೆ ಎಲ್ಲ ದೇವತೆಗಳಿಂದಲೂ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಭೃಗು ಋಷಿಗಳು ಬ್ರಹ್ಮಾದಿಗಳ ಪರೀಕ್ಷಿಸಿ ಜಗನ್ನಾಥ ವಿಠ್ಠಲನೇ ತ್ರಿಗುಣವರ್ಚಿತನೆಂದು ಹೇಳಿದ್ದಾರೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಧಿಮಾದ್ಯಮೀಶಂ ವಂದೇ ಭವಜ್ಞಂ ಅಮರಾಸುರ ಸಿದ್ಧ ವಂದ್ಯಂ. ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಪರಮ ಪ್ರಿಯಜಾಮಿ. ಇಲ್ಲಿ ಕಾಮಿ ಅಂದರೆ ಕಾಮನೆ ಉಳ್ಳವನು, ಸ್ವಾಮಿ ಎಂದರೆ ಸ್ವವಶ ಐಶ್ವರ್ಯವುಳ್ಳವನು. ಪರಮಪ್ರಿಯ ಅಜಾಮಿ ಅಂದರೆ ಎರಡು ವಿಧ ಅರ್ಥದಲ್ಲಿ ಒಂದೇ ವಿಶೇಷಣದಲ್ಲಿ ದಾಸರು ಉಪಯೋಗಿಸಿದ್ದಾರೆ. ಪರಮ ಪ್ರೀತಿಗೆ ಪಾತ್ರನಾದ ಬ್ರಹ್ಮನನ್ನು ಪರಮಾತ್ಮ ಜ್ಯೇಷ್ಠ ಪುತ್ರನಾಗಿ ಹೊಂದಿದ್ದಾನೆ. ಮತ್ತು ಯಾವತ್ತೂ ಅಜ್ಞಾನಾದಿ ದೋಷರಹಿತನಾದ ರುಜುಪಂಕ್ತಿಯಲ್ಲಿ ಅಗ್ರಗ್ರೇಸರಾದ ಬ್ರಹ್ಮದೇವನು ಶ್ರೀಹರಿಯನ್ನು ಬಿಟ್ಟು ಅನ್ಯ ಸರ್ವೋತ್ತಮರಿಲ್ಲ ಅಂತ ಹೇಳಿ ಪ್ರಳಯ ಕಾಲದಲ್ಲಿ ಚಿಂತಿಸ್ತಾರೆ. ಅಂತಹ ಬ್ರಹ್ಮನ ಭಕ್ತಿಗೆ ಪರಮಾತ್ಮ ವಿಷಯನಾಗಿದ್ದಾನೆ. ಇಲ್ಲಿ ಹರಿ ಸರ್ವೋತ್ತಮನಾಗಿದ್ದಾನೆ, ಬ್ರಹ್ಮವಾಯುಗಳು ಜೀವೋತ್ತಮನಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಕ್ತ ಒಲಿದು ವಿಶ್ವರೂಪವ ತೋರಿ ಚಾಪವ ಕೊಟ್ಟು ಕಳೆಜೋ ತಾಪವ. ಇಲ್ಲಿ ಹೇಳ್ತಾ ಇದ್ದಾರೆ, ಕಲಿಯ ದುರ್ಯೋಧನ ಸ್ವರೂಪ ಚೇಷ್ಟೆಯಂತೆ ಕೃಷ್ಣ ಸಂಧಾನವನ್ನು ಅನುಮೋದಿಸದೆ ಆಹ್ವಕ್ಕೆ ಎಡೆ ಮಾಡಿಕೊಡ್ತಾನೆ. ಉಭಯ ಸೈನ್ಯಗಳು ರಣೋನ್ಮುಖವಾಗುತ್ತವೆ. ಅರ್ಜುನನಿಗೆ ಇದ್ದಕ್ಕಿದ್ದಕ್ಕೆ ವ್ಯಾಮೋಹ ಬಂದಾಗ ಹಾ ಕೃಷ್ಣ ಅಂತ ಹೇಳಿ ಗಾಂಡೀವವನ್ನು ರಥದಲ್ಲಿಟ್ಟು ತಲೆಬಾಗಿ ನಮಸ್ಕಾರ ಮಾಡ್ತಾನೆ. ಅರ್ಜುನ ಅವಸ್ಥೆಯನ್ನು ಕಂಡು ಅರ್ಜುನ ಬೆನ್ನನ್ನು ಸವರಿ ಕೃಷ್ಣ ಕಾರಣ ಏನು ಅಂತ ಕೇಳ್ತಾನೆ ಸಂಕಟಕ್ಕೆ. ಕೃಷ್ಣ ಯುದ್ಧ ಬೇಡ, ರಥವನ್ನು ಹಿಂದಿರಿಸು, ದುರ್ಯೋಧನ ರಾಜ್ಯವಾಳಲಿ ಅಂತ.
ಆಗ ಶ್ರೀಕೃಷ್ಣ ಅವನ ಅಜ್ಞಾನ ಪರಿಹಾರಕ್ಕೋಸ್ಕರ ಗೀತೋಪದೇಶವನ್ನು ಮಾಡ್ತಾನೆ. ಚಾತುರ್ವರ್ಣದವರು, ವರ್ಣಾಶ್ರಮದವರು ಹೇಗಿರಬೇಕು ಏನು ಅಂತೆಲ್ಲ ಉಪದೇಶ ಮಾಡಿಸ್ತಾನೆ. ಶ್ರೀಕೃಷ್ಣ ಹೀಗೆ ಉಪದೇಶ ಮಾಡಿ ಆ ಪಾಂಡವರಿಂದ ದುಷ್ಟ ಕುರುಕುಲ ಧ್ವಂಸವನ್ನು ಮಾಡಿಸ್ತಾನೆ. ಹಾಗೆ ಪರಮಾತ್ಮ ಗೀತೋಪದೇಶ ಮಾಡಿ ಸರಿಯಾದ ವರ್ಣಾಶ್ರಮ ಧರ್ಮವನ್ನು ಮಾಡಬೇಕು, ಆಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಇದ್ದ. ಈ ರೀತಿಯ ಅರ್ಜುನನಿಗೆ ಉಪದೇಶ ಮಾಡುತ್ತಾ ಜಗತ್ತಿಗೆ ಹೇಳ್ತಾ ಇದ್ದಾನೆ, ಪರಮಾತ್ಮ ಸರಿಯಾದ ಧರ್ಮವನ್ನು ಮಾಡಿದಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳಿ. ಅತಿ ಸುವಿಮಲ ಗಾತ್ರ ಅಖಿಳ ಲೋಕೈಕ ಪಾತ್ರ ವೃತತಿಜದಳ ನೇತ್ರ ವೃತ್ರಹಾದ್ಯಮರ ಮಿತ್ರ ಶ್ರುತಿಕಮಲಜ ಸೂತ್ರ ಸ್ತುತ್ಯ ಪಾವನ ಪವಿತ್ರ ಪ್ರತಿಹತ ಸುಚರಿತ್ರ ಪಾತು ಲಕ್ಷ್ಮಿಕಳತ್ರ. ಅತಿ ಸುವಿಮಲ ಗಾತ್ರ ಅಂತ ಹೇಳ್ತಾರೆ. ಅತ್ಯಂತ ನಿರ್ಮಲವಾದ, ಪ್ರಕೃತಿಯ ಸಂಬಂಧವಿಲ್ಲದ, ಚಿದಾನಂದಾತ್ಮಕವಾದ ಅಪ್ರಾಕೃತ ಶರೀರ ಪರಮಾತ್ಮನದು. ಅಖಿಳ ಲೋಕೈಕ ಪಾತ್ರ, ಸಮಸ್ತ ಲೋಕಗಳಲ್ಲಿ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಒಬ್ಬನೇ ಸ್ವತಂತ್ರಕರ್ತವಾಗಿ ಆ ಪಾತ್ರತ್ವವನ್ನು ನಿರ್ವಹಿಸ್ತಾನೆ. ವೃತತಿಜ ದಳನೇತ್ರ, ಸುಳಿಗಳಿಂದ ಯುಕ್ತವಾದ ಸರೋವರದಲ್ಲಿ ಜನಿಸಿದ ಕಮಲ ಪುಷ್ಪದ ದಳಗಳಂತೆ ಇರುವ ಸುಂದರವಾದ ಕಣ್ಣುಳ್ಳವನು ಪರಮಾತ್ಮ ಶ್ರೀಕೃಷ್ಣ. ವೃತ್ರಹಾದ್ಯಮರ ಮಿತ್ರ, ವೃತ್ರಾಸುರನ್ನು ಸಂಹರಿಸಿದ ಇಂದ್ರನ ಹಾಗೂ ಇತರ ದೇವತೆಗಳ ಸ್ನೇಹಿತನಾದವನು. ಶ್ರುತಿ ವೇದತತಿ ಕಮಲಜ ಸೂತ್ರ ಬ್ರಹ್ಮಸೂತ್ರಗಳಿಂದ ಸ್ತುತಿಸಲ್ಪಡುವನು. ವೇದಗಳಿಂದಲೂ ಬ್ರಹ್ಮಸೂತ್ರಗಳಿಂದಲೂ ಸ್ತುತಿಸಲ್ಪಡುವನು. ಪಾವನ ಪರಿಶುದ್ಧಗೊಳಿಸುವ, ಪವಿತ್ರ ಸ್ವಯಂ ಪರಿಶುದ್ಧವಾದ, ಅಪ್ರತಿಹತ ಸುಚರಿತ್ರ, ಪ್ರವಾಹದಂತೆ ಇರುವ ಅಗಾಧವಾದ ಚರಿತ್ರೆಯುಳ್ಳವನು. ಪಾತು ಲಕ್ಷ್ಮಿಕಳತ್ರ, ಲಕ್ಷ್ಮೀ ದೇವಿಯನ್ನೇ ಪತ್ನಿಯ ಉಳ್ಳಂತಹ ಪರಮಾತ್ಮನೇ ನಮ್ಮನ್ನು ರಕ್ಷಿಸು ಅಂಥೇಳಿ ಇಲ್ಲಿ ಬೇಡ್ಕೋತಾ ಇದ್ದಾರೆ. ಅತಿ ಸುವಿಮಲ ಗಾತ್ರ ಅಂತ ಹೇಳ್ತಾರೆ. ಪರಮಾತ್ಮನ ದೇಹ ಎಂಥದ್ದು ಅಂತಂದರೆ ಅಕಾಯಂ, ಲಿಂಗರಹಿತವಾದದ್ದು. ಅಸ್ನಾವಿರಂ, ಸ್ಥೂಲವಾದ ಪ್ರಾಕೃತವಾದುದಲ್ಲ. ಅವ್ರಣ ಅಂದರೆ ವೇದ ಭೇದಾದಿ ವೈಕಾರಿತೆ ಇಲ್ಲವಾದದ್ದು. ಶುದ್ಧವಾದ ಆನಂದಮಯವೂ ಗುಣಪೂರ್ಣವೂ ದೋಷದೂರವೂ ಆದ ಶರೀರವು. ಅಷ್ಟೇ ಅಲ್ಲ, ತಥಾ ಸ್ವಗತ ಭೇದವರ್ಜಿತವಾದದ್ದು, ಅಚ್ಯುತವಾದದ್ದು, ಅನಂತವಾದದ್ದು, ಸರ್ವಂತರ್ಯಾಮಿಯಾದದ್ದು. ಎಷ್ಟು ಸುಂದರವಾಗಿದೆ ನೋಡ್ರಿ ಆ ಪರಮಾತ್ಮನ ಶರೀರ. ಶ್ರೀಮದಾಚಾರ್ಯರು ಹೇಳ್ತಾರೆ, ಪೂರ್ಣಶಕ್ತಿ ಚಿದಾನಂದ ಶ್ರೀತೇಜ ಸ್ವಷ್ಟಮೂರ್ತಯೇ ಮಮಾಭ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯತೆ ಸಮಸ್ತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭಿಷ್ಟಪ್ರದಾಯಿನೇ. ಯಾದವಾರ್ಯರು ಹೇಳ್ತಾರೆ ವ್ಯಾಸಗದ್ಯದಲ್ಲಿ, ಶುದ್ಧಾನಂದೋರು ಸಂವಿದ್ಯು ತಿಬಲ ಬಹುಲೌದಾರ್ಯ ವೀರ್ಯ ಸೌಂದರ್ಯ ಪ್ರಾಗಲ್ಭ್ಯ ಸ್ವಾತಂತ್ರ್ಯಾದ್ಯನಂತ ಪೂರ್ಣ ಗುಣಾತ್ಮಕ. ಅಂತಹ ದೇಹ ಪರಮಾತ್ಮನ ಸ್ಮರಿಸಿದ. ಪರಮಾತ್ಮನದು ಕರ್ತವ್ಯ ನಿರತವಾದ ಶರೀರ, ಜ್ಞಾನಪೂರ್ಣವಾದದ್ದು, ಫಲಪ್ರದವಾದದ್ದು ಅಂತ ಹೇಳ್ತಾ ಇದ್ದಾರೆ.
ಗುಣಪೂರ್ಣಸ್ಯ ವಿಷ್ಣೋಸ್ತು ನಿರ್ಗುಣಸ್ತ್ವ ವಿಚಿಂತನಂ ಅಛೇದ್ಯಾಭೇದ್ಯಗಾತ್ರಷು ಛೇದಭೇದಾದಿವಿಚಿಂತನಂ ತೇ ಸರ್ವೇ ಅಸುರಾಜ್ಞೇಯ ನಾತೃಕಾರ್ಯವಿಚಾರಣ ಗರುಡ ಪುರಾಣದಲ್ಲಿ ಹೇಳಿದೆ. ಅದಕ್ಕೆ ಪುರಂದಾಸರು ಹೇಳ್ತಾರೆ, ಜಗದಂತರ್ಯಾಮಿಯಾಗಿ ನೀನಿರಲು ನಿನ್ನ ಬಟ್ಟ ಬಯಲೆಂದು ಭಗವನೇ ಜಗದೊಳಗೆ ಬ್ರಹ್ಮತ್ಯಗಾರ. ಜಗಚೇಷ್ಟಕ ನೀನಿರಲು ನಿನ್ನ ನಿಷ್ಕ್ರಿಯನೆಂದು ಭಗವನೇ ಜಗದೊಳಗೆ ಸ್ವರ್ಣಸ್ಥೇಯಿ. ಅಗಣಿತ ಗುಣ ನೀನು ನಿನ್ನ ಗುಣಗಳಿಷ್ಟೇ ಎಂದು ಬೊಗಳುವವನೇ ಜಗದೊಳಗೆ ಮಧ್ಯಪೇಯಿ. ಜಗದೊಡೆಯ ನೀನಿರಲು ಅನ್ಯ ದೈವಗಳುಂಟೆಂದು ಪೊಗಳುವವನೇ ಗುರು ತಲ್ಪಗಾಮಿ. ಇವರ ಸಂಯೋಗಿ ಪಂಚಮಹಾಪಾತಕಿಯಾದ ಕಾರಣ ಹಗಲಿರಳು ನೀ ನಿತ್ಯ ಗುಣಪೂರ್ಣನೆಂದರು ಹೇ ಮಿಗೆ ನಿನ್ನ ದಾಸನೆಂದೆನಿಸೋ ಪುರಂದರ ವಿಠ್ಠಲ. ಪರಮಾತ್ಮ ಯಾವಾಗಲೂ ಗುಣಪೂರ್ಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಅಖಳ ಲೋಕೈಕ ಪಾತ್ರ. ಪರಮಾತ್ಮ ಒಬ್ಬನೇ ಸರ್ವಸ್ವತಂತ್ರನು. ಉಳಿದವರೆಲ್ಲರೂ ಪರಮಾತ್ಮನ ಅಧೀನರು, ಪ್ರತಿಬಿಂಬ ಸ್ವರೂಪರಾಗಿದ್ದಾರೆ. ಅದನ್ನೇ ಒಂದು ಕಡೆ ಹೇಳ್ತಾರೆ, ನೋಡಿ ನೋಡಿ ಸುತಿಹನು, ಮಾಡಿ ಮಾಡಿ ಸುತಿಹನು, ನೀಡಿ ನೀಡಿಸುವ ಪಿಡಿಸುವನು, ಬೇಡಿ ಬೇಡಿಸುವ ಬಡವರೊಡೆಯ, ಕೊಂಡಾಡುವವರೊಡನಾಡುವ, ಈ ಮಹಿಮೆಗೇಡೆಂದು ಅವ ನುಡಿವ, ಅವ ಕೇಳುವ, ಸ್ಮರಿಸು ಸಂತತ ಹರಿಯನು. ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಇದ್ದು ಎಲ್ಲರಲ್ಲಿದ್ದು ಬಿಂಬನಾಗಿ ಆ ಕ್ರಿಯೆಗಳನ್ನು ಮಾಡಿಸ್ತಾ ಇದ್ದಾನೆ. ದ್ವಾದಶೋತ್ತರಲ್ಲಿ ಬಂದಿದೆ, ವಿಶ್ವಸ್ಥಿತಿ ಪ್ರಳಯ ಸ್ವರ್ಗ ಮಹಾವಿಭೂತೆ ವೃತ್ತಿಪ್ರಕಾಶನೆ ಅಮಾಮೃತ ಬಂಧ ಮೋಕ್ಷಾಃ ಯಶಾಪಾಂಗಲವ ಮಾತ್ರತ ಊರ್ಜಿತ ಸಾ ಶ್ರೇಯಸ್ಕಟಾಕ್ಷ ಬಲವತ್ತಜಿತಂ ನಮಾಮಿ. ದ್ವಾದಶ ಸ್ತೋತ್ರದಲ್ಲಿ ಬಂದಿದೆ. ಅದಕ್ಕಾಗಿ ದಾಸರು ಅನೇಕ ವಿಶೇಷಣಗಳಿಂದ ಪರಮಾತ್ಮನನ್ನು, ಇಲ್ಲಿ ಪಾಂಡುರಂಗನನ್ನು ಕೊಂಡಾಡಿದ್ದಾರೆ. ವೃತತಿಜ ದಳನೇತ್ರ, ಸುಳೆಗಳಿಂದ ಯುಕ್ತವಾದ ಸರೋವರಗಳಲ್ಲಿ ಕಮಲಗಳು ಬೆಳೆಯುತ್ತೆ. ಆದ್ದರಿಂದ ಅವುಗಳಿಗೆ ವೃತತಿಜ ಅಂತ ಹೆಸರು. ಅಂಥ ಕಮಲ ಪುಷ್ಪದ ದಳಗಳು ನೋಡಲು ಬಹಳ ರಮ್ಯವಾಗಿರುತ್ತವೆ. ಹಾಗೆಯೇ ಪರಮಾತ್ಮನ ಕಣ್ಣುಗಳು, ನಯನಗಳು ಅತ್ಯಂತ ಮನೋಹರವಾಗಿವೆ. ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಉಳಿದುದನ್ನು ನಾಳೆ ನೋಡೋಣಂತೆ. ನೋಡಿರಿ, ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಮಹಿಮೆ ಎಷ್ಟಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮೆರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.